ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ನಮ್ಮೆಲ್ಲರ ನೆಚ್ಚಿನ ಪೋಷಕ ನಟರಾದಂಥ ಅಶ್ವಥ್ ಅವರು ಚಾಮೈ ಮೇಷ್ಟ್ರು ಹೇಗಾದರು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಅದನ್ನು ತಿಳಿಸ್ಕೊಡೋದಕ್ಕೆ ಅವ್ರ ಮಗ ಆದಂಥ ಶಂಕರ್ ಅಶ್ವಥ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಬಾಯಲ್ಲೇ ಇದನ್ನೆಲ್ಲ ಕೇಳೋಣ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಅಶ್ವಥ್ ಅವರು ನಮಗೆ ಗೊತ್ತು, ಆದರೆ ಅಶ್ವಥ್ ಅವರು ಚಾಮೈ ಮೇಷ್ಟ್ರು ಹೇಗಾದರು ಅನ್ನೋದು ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡ್ತೀರಾ? ಚಾಮಯ ಮೇಷ್ಟ್ರು ಹೇಗಾದ್ರು ತರಾಸು ಅವ್ರು ಬರೆದ ಕಾದಂಬರಿ ಮೂಲಕ ನೀವು ಕೇಳ್ತಿರ್ತ ಆ ಪಾತ್ರಕ್ಕೆ. ಹೌದು ಹೌದು ಹೌದು. ಅದಕ್ಕೆ ಮೂಲತಃ ಕಾರಣ ನಾನು ಆಗಲೇ ಹೇಳಿದೆ ನಿಮಗೆ. ಪುಟ್ಟಣ್ಣ ಕಣಗಾಲ್ ಅವರು ನನ್ನ ತಂದೆ ಬಳಿಗೆ ಏನೋ ಒಂದು ಅವ್ರು ಏನೋ ಕಾಣಬೇಕಾಗಿದ್ದನ್ನು ಕಂಡ್ರು ಅಂತ ನಿಮಗೆ ಆಗಲೇ ಹೇಳಿದೆ. 3 ಕಾಲ ಫಿಕ್ಸ್ ಆಗಿತ್ತು, ಇನ್ನೊಂದು ಕಾಲು ಟೇಬಲ್ಗೆ ಬೇಕಾಗಿತ್ತು ಅಂತ. ಹಾಗೆ ಅಷ್ಟೊತ್ತಿಗಾಗಲೇ ಅಶ್ವಥ್ ಅವರು ಈ ಥರ ಪೋಷಕ ಪಾತ್ರಗಳಿಗೆ ಸೀಮಿತರಾಗುವಂಥವ್ರು ಅಂತ ಆಗಿತ್ತು. ನಾ ಹೇಳ್ತಿರೋದು ಗಾಳಿ ಗೋಪುರದಿಂದ ಹಿಡಿದು ನೀವು ಈಗ ಹೇಳ್ತಿದ್ರಲ್ಲ 70ರ ದಶಕದ ನಾಗರಾವು, ಅಲ್ಲಿವರೆಗಿನ ಒಂದು ಸ್ಥಿತಿನ. ಈ ನಾಗರಹಾವಿಗೂ ಮೂಲತಃ ಒಂದ್ ಕಡೆ ತರಾಸು ಅವ್ರು ಬರ್ದಿರೋ ಚಾಮಯ್ಯ ಮೇಷ್ಟ್ರು ಪಾತ್ರ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಈ ಚಾಮಯ್ಯ ಪಾತ್ರಕ್ಕೆ ಅಶ್ವಥ್ ಅವರೇ ಯಾಕೆ ಬೇಕಾಗಿತ್ತು? ಹೌದು, ಅದು ಬಂತಲ್ವಾ. ಹೌದು. ಬೇರೆ ಯಾರು ಆಗ್ಬೋದಾಗಿತ್ತು. ಕೆಲವರು ಅವಾಗ ಒಂದು ಹುಚ್ಚಿ ಇರ್ತಲ್ಲಪ್ಪ, ಬೇರೆ ಲ್ಯಾಂಗ್ವೇಜ್ ಇಂದ ಕರ್ಕೊಂಡು ಬಂದು ಆಕ್ಟ್ ಮಾಡ್ತೋದು, ಆ ಥರದ್ದು ಆಗಿರ್ಬೋದಾಗಿತ್ತು. ಆಮೇಲೆ ನಮ್ಗಳಿಗೆಲ್ಲ ಈ ತರಾಸು ಅವ್ರು ಬರ್ದಿರೋ ಆ 3 ಕಾದಂಬರಿ ಆಧಾರಿತ ನಾಗರಹಾವು ಪಿಕ್ಚರ್. ಆ್ಯಕ್ಚುಲಾಗಿ ಸರ್ಪ ಮತ್ಸರ, ನಾಗರಹಾವು, ಆಮೇಲೆ 2 ಹೆಣ್ಣು 1 ಗಂಡು ಅಂತಾನೆ 3 ಕಾದಂಬರಿ ಆಧಾರಿತ ಅದು ಪಿಕ್ಚರ್ ಮಾಡಿರೋದು. ಸೊ ಅದಕ್ಕೆ ಆ ಪಾತ್ರ ಹಾಗೆ ಇರುತ್ತೆ, ನಾವೇನು ಓದಿರಲಿಲ್ಲ ಇರಲಿ. ಸೊ ಇಲ್ಲಿ ಏನಾಯಿತು ಅಂದರೆ, ಪುಟ್ಟಣ್ಣ ಅವರು ನ್ಯಾಚುರಲ್, ಈಗ ನಾವು ಅಸೋಸಿಯೇಟ್ ಆಗ್ತಾರೆ, ಅಸೋಸಿಯೇಟ್ ಆದಮೇಲೆ ಇಂಡಿಪೆಂಡೆಂಟ್ ಆಗ್ತಾರೆ. ಇಂಡಿಪೆಂಡೆಂಟ್ ಆದಮೇಲೆ ತನ್ನ ಸ್ವಂತ ಬಲದಿಂದ ಅವರು ನಿರ್ದೇಶಕರಾದಾಗ ಮೊದಲೇ ಪಿಕ್ಚರ್ ಮಾಡಿದ್ದವರು ಬೆಳ್ಳಿ ಮೋಡ. 64-65 ಇರಬೇಕು. ಆ ಬೆಳ್ಳಿ ಮೋಡ ಚಿತ್ರಕ್ಕೂ ಪೋಷಕ ಪಾತ್ರಕ್ಕೆ ಅಂದರೆ ಹೀರೋಯಿನ್ ಫಾದರ್ ಮದರ್ ಕ್ಯಾರೆಕ್ಟರ್ಗೆ ಅಶ್ವಥ್ ಅವರು ಪಂಡ್ರಿಬಾಯ್ ಕಾಂಬಿನೇಷನ್ನೇ ಬೇಕು ಅಂತ ಮುಂಚೆನೆ ಆಯ್ಕೆ ಮಾಡ್ಕೊಂಡಿದ್ರಂತೆ. ಮಾಡಿಕೊಂಡು ಕಲ್ಪನಾ ಅವ್ರ ಫಾದರ್ಗೆ ಅಶ್ವಥ್ ಅವರು, ತಾಯಿಗೆ ಪಂಡ್ರಿಬಾಯ್ ಅವರೇ ಬೇಕು ಅಂತ. ಅವರ ಒಂದು ಒಡನಾಟ ಇರ್ಬೋದು, ಈ ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ ಆ ಥರ ಇರ್ಬೋದು, ಅವರು ಕೆಲಸದ ವೈಖರಿ ಇರ್ಬೋದು, ಅಂದರೆ ಅವರು ಕ್ಯಾಮ್ರಾ ಮುಂದೆ ಹೇಗೆ ಕೆಲಸ ಮಾಡ್ತಾರೆ ಇರ್ಬೋದು, ಅಥವಾ ನಿಮ್ಮ ಹೊಂದಾಣಿಕೆ. ಈಗ ನಾವು ಹೇಳಿದ ಟೈಮ್ಗೆ ನೀವು ಬರುವಂಥದ್ದು, ನೀವು ತಗೊಳ್ಳೋಂತಹ ಸಂಭಾವನೆ, ಅಥವಾ ನಿಮಗೆ ತುಂಬ ಆಸೆ ಇಲ್ಲದೆ, ಕಂಡೀಷನ್ಸ್ ಇಲ್ಲದೆ, ಈ ಥರ ಇರೋಂಥ ಕ್ಯಾರೆಕ್ಟರ್, ಈ ಥರದ್ದು ಎಲ್ಲವೂ ಅಶ್ವಥ್ ಅವ್ರದ್ದು ಎಲ್ಲ ಅಂಶಗಳು ಪುಟ್ಟಣ್ಣ ಅವರಿಗೆ ಒಪ್ಪಿಗೆ ಆಗಿತ್ತು, ಅದು ಗ್ಯಾರಂಟಿ. ಸೊ ಜೊತೆಗೆ ಅವರು ಅಭಿನಯಿಸ್ತಿದ್ದು ಕೂಡ ಅವರಿಗೆ ಒಪ್ಪಿಗೆ ಆಗಿತ್ತು. ಅದರ ಮೇಲೆ ನಾನು ಹೇಳೋದು ಏನು ಅಂದರೆ, ಅಶ್ವಥ್ ಅವರು ಅಷ್ಟೊತ್ತಿಗಾಗಲೇ ಒಂದು 4-5 ಪಿಕ್ಚರ್ ಪುಟ್ಟಣ್ಣವರು ಸ್ವಂತವಾಗಿ ಮಾಡಿದ್ರು. ಅನೇಕ ಬಾರಿ ನಮ್ಮನೆಗೆ ಊಟಕ್ಕೂ ಬಂದಿದ್ದಾರೆ ಪುಟ್ಟಣ್ಣ ಅವರು. ಮಹಾನ್ ಘಟಾನುಘಟಿಗಳು ನಮ್ಮ ಕನ್ನಡ ಚಿತ್ರರಂಗದ ಪೈಕಿ ಅವರು ಸಾಕಷ್ಟು ಸಲ ಅವಾಗೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದಮ್ಮ, ಎಲ್ಲ ಮಾಡ್ತಿದ್ದು. ಜೀವನದ ವ್ಯಕ್ತಿತ್ವನ ಸ್ಟಡಿ ಮಾಡೇ ಪುಟ್ಟಣ್ಣ ಅವರು ಚಾಮಯ್ಯ ಪಾತ್ರಕ್ಕೆ ಅಶ್ವಥ್ ಅವ್ರನ್ನ ಆಯ್ಕೆ ಮಾಡಿದ್ದು. ಅದಕ್ಕೆ ಮುಂಚೆ ಅವರು ಅಭಿನಯಿಸಿದ್ದು ಅಥವಾ ಅವರು ಆಯ್ಕೆ ಮಾಡ್ಕೊಂಡಿದ್ದು ಬೇರೆ ಇರ್ಬೋದು. ಬಟ್ ಈ ಚಾಮಯ್ಯ ಪಾತ್ರಕ್ಕೆ ನನ್ನ ದೃಷ್ಟಿಯಲ್ಲಿ ನಾ ಹೇಳ್ತಾ ಇರೋದು, ಯಾಕೆ ಅಂದರೆ ಎಷ್ಟೋ ಜನ ಇದು ಅವ್ರಿಗೆ ಗೊತ್ತಿರಲ್ಲ. ನಾ ಹೇಳ್ತೀನಿ, ನನ್ನ ತಂದೆ ನಮ್ಮ ಮನೆ ಒಳಗೆ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡಿದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ. ನಾಗರಹಾವಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಅದು ಹೆಚ್ಚಿಗೆ ಜನಕ್ಕೆ ಅದು ಮುಟ್ಟಲ್ಲ. ಯಾಕಂದ್ರೆ ಬಹಳ ಸಹಜವಾಗಿ ಕಾಣುವಂಥದ್ದಾಗಿರುತ್ತೆ. ಸಹಜವಾಗಿ ಕಾಣುವಂಥದ್ದಾಗಿದ್ರಿಂದ ಅದು ಮುಟ್ಟಲ್ಲ. ಈ ವೈಭವೀಕರಿಸೋದು ಅಥವಾ ವಿಪರೀತವಾಗಿ ಅದು ಭಾವನೆ ತೋರಿಸುವಂಥದ್ದು, ಕಿರ್ಚಾಟಗಳು, ದುಃಖ ಪಡೋದು, ಈ ಥರದ್ದಾದರೆ ಬೇಗ ನಾಟುತ್ತೆ. ಅಲ್ವಾ? ನಾ ಹೇಳ್ತಿರೋದು ಅದಕ್ಕೆ ತದ್ದು ವಿರುದ್ಧ. ನನಗೆ ಬಹಳ ಇಷ್ಟವಾದದ್ದು ಅದು. ನನ್ನ ತಂದೆ ಜೀವನದಲ್ಲಿ ಎಷ್ಟೋ ಸಲ ನಮ್ಮ ಜೊತೆನೂ ಅದೇ ಥರ ನಡ್ಕೊಂಡಿದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ.
ಪ್ರೇಕ್ಷಕರು ನೀವು ಅಷ್ಟೇ ನಾಗರಾವ್ ಚಿತ್ರದಲ್ಲಿ ಇದನ್ನು ಗಮನಿಸ್ತೇ ಹೋದ್ರೆ ಮತ್ತೆ ಇದನ್ನು ಹಾಕೊಂಡು ನೋಡಿ ಗಮನಿಸಿ. ಆ ಅಯ್ಯಂಗರಿ ಬರ್ತಾನೆ, ಬಂದು ಅದ್ರ ಮೇಲೆ ಕೆಡಿಸ್ಬಿಟ್ಟ ರಾಮಾಚಾರಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಆ ಸನ್ನಿವೇಶ ಆಗಿದೆ. ಚಾಮಯ್ಯನವರಿಗೆ ತಲೆಕೆಟ್ಟೋಗುತ್ತೆ, ಏನಪ್ಪ ಹೀಗೆಲ್ಲ ಆಗೋಯ್ತಾ ಅಂತ. ಅವಾಗ ಚಾಮಯ್ಯನವರ ಹೆಂಡತಿ ಲೀಲಾವತಿ ಅವ್ರು ಮಾಡಿದಾರಲ್ಲ, ಅವರು ಇಬ್ಬರಿಗೂ ತಲೆ ಬಿಸಿ ಆಗುತ್ತೆ. ಏನ್ರಿ ಇಷ್ಟು ದಿವಸ ನಾವು ಇಂಥ ಹಾವುಗ ನಾವು ಹಾಲು ಎರಿತಿದ್ದು ಅಂತ ಅವರು ಹೇಳ್ತಾರೆ. ಅವಾಗ ಅಶ್ವಥ್ ಅವರು ನನಗೆ ಇನ್ನೂ ಕಣ್ಣು ಕಟ್ತಾಗಿದೆ. ಆ ಕಿಟಕಿ ಮುಂದೆ, ಆ ಸೆಟ್ಟಲ್ಲಿ ಕಿಟಕಿ ಮುಂದೆ ಬನಿಯನ್ನು ಹಾಕೊಂಡು ಕೂತಿರ್ತಾರೆ. ಗೊತ್ತಾಗಲ್ಲ ನಿನಗೆ, ಈಗ ರಾಮಾಚಾರಿ ಮಾಡಿರೋದು ಒಂದು ಹೆಣ್ಣಿನ ಸಹವಾಸ ಅಷ್ಟು ಸುಲಭ ಅಲ್ಲ. ಒಂದು ಕೆಲಸ ಮಾಡೋಣ, ಅಕಸ್ಮಾತ್ ನಡೆದಿರೋದೆಲ್ಲ ನಿಜನೇ ಆಯಿತು ಅಂತಂದರೆ ನಮ್ಮ ಹತ್ರ ಇರೋದು ಬರೋದೆಲ್ಲ ಸೇದ್ಬಿಟ್ಟು ಎಲ್ಲರೂ ದೂರ ಹೊಟ್ಟೋಗೋಣ. ಈ ಊರಿನ ಸಹವಾಸನೇ ಬೇಡ, ಆ ಅಟ್ಯಾಚ್ಮೆಂಟಿಗೆ ಕಳ್ಕೊಂಬಿಡೋಣ ಅನ್ನೋ ಒಂದು ಆ ಜಾಗ ಇದೆ. ನನ್ನ ತಂದೆಯವನ್ನು ನಾನು ಜೀವನದಲ್ಲಿ ಏನು ನೋಡಿದೆ ಅದನ್ನು ನೋಡಿದೆ. ಬಾಕಿದೆಲ್ಲ ರಾಮಾಚಾರಿ ಇದು ಚಾಮಯ್ಯ ಮೇಟ್ರು ಹಾಕಿದ್ಗೆ ಅದು ಬೇರೆಯವ್ರಿಗೆ ಇರ್ಬೋದು. ಆಮೇಲೆ ಇನ್ನೊಂದು ಭಾಳ ಸಿಂಪಲ್, ಅದರಲ್ಲೂ ಅಷ್ಟೇ ನನ್ನ ತಂದೆನ ನಾನು ನೋಡಿದ್ದು. ಅಯ್ಯೋ ಮೇಟ್ರೇ, ನಮಗೆ ಇವನ್ ಕಾಟ ಸಾಕಾಗೋಗಿದೆ, ನಮಗೆ ಇದು ಮಾಡಿಕೊಡಿ ಮೇಟ್ರೇ. ಹೇ ಚಾಮಣ್ಣವ್ರು ಯಾಕೆ ನಿಮಗೆ ಗೊತ್ತಿಲ್ಲ, ನನ್ನ ಶಿಷ್ಯ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಅವೆರಡು ಜಾಗ ಕಣಮ್ಮ. ನಮ್ಮಪ್ಪ ಜೀವನದಲ್ಲಿ ಹೇಗಿದ್ದ ಅನ್ನೋದನ್ನು ಅಲ್ಲಿ ಮಾಡಿರೋದು ನಾವು ನೋಡಿದ್ದೀವಿ. ಯಾಕಂದರೆ ಅಪ್ಪನಾಗಿ ಮನೇಲಿ ಮಾತಾಡ್ತಿದ್ದಿದ್ದು. ಹೌದು ಹೌದು. ಎಷ್ಟು ಸಹಜವಾಗಿತ್ತು ಅಂತಂದರೆ ಬೇರೆ ಎಲ್ಲ ಸೀಕ್ವೆನ್ಸು ಬೇರೆಯವ್ರಿಗೆ ಎಲ್ರಿಗೂ ಮುಟ್ಟುತ್ತೆ, ಅದು ಬೇರೆ. ಬಟ್ ನೀವು ಕೇಳಿದ್ರೆ ಮನೆಯವರಾಗಿ ನಿಮಗೆ ಆ ಚಾಮಯ್ಯ ಕ್ಯಾರೆಕ್ಟರ್ ಯಾಕೆ ಹಿಡಿಸ್ತು, ಎಲ್ಲಿ ಹಿಡಿಸ್ತು ಅಂತಂದಾಗ ಇದು ಹಾಗಿದ್ದಾಗ ಅಶ್ವಥ್ ಅವರು ಭಾಳ ಗ್ರೇಟ್ ಆ್ಯಕ್ಟ್ರು ಅಂತ ಪುಟ್ಟಣ್ಣ ಅವರು ಅಶ್ವಥ್ ಅವರು ಹಿಂದೆನೂ ಹೇಳ್ತಿರ್ತಾರೆ, ಅದು ಗೌರವಿಸ್ತಿರ್ತಾರೆ, ಅದು ಎಲ್ರಿಗೂ ಗೊತ್ತಿರುತ್ತೆ. ಇವರು ಫಸ್ಟ್ ಪಿಕ್ಚರ್ ಅಲ್ವಾ ಬಂದಿರೋದು, ಏನೋ ಬರ್ಕೊಳಕ್ಕೆ ಏನೋ ನೋಡ್ತಿದ್ದಾರೆ. ಯಾವುದೋ ಒಂದು ಸಣ್ಣ ಡೈಲಾಗು, ಅದೇನೋ ಲುಕ್ಕು ಟೆಕ್ನಿಕಲ್ ಆಗ ಅಥವಾ ಅವ್ರಿಗೆ ತೃಪ್ತಿ ಆಗಲಿಲ್ವ, ಇವ್ರಿಗಾಗಲಿ ಒಂದು 4-5 ಟೇಕ್ ಆಗುತ್ತೆ. ಒಂದು ಡೈಲಾಗ್ ಹೇಳೋಕ್ಕೆ ತಿನ್ನುತ್ತಿದ್ದಾನೆ ಪುಣ್ಯಾತ್ಮ, ಯಾವ ಸಿನಿಮಾ ದೊಡ್ಡ ಆ್ಯಕ್ಟ್ರು ಅಂತ ಈ ಥರ ಏನೋ ಆ ವ್ಯಕ್ತಿ ಅಂದ್ರಂತೆ. ಸರಿ ಆಯಿತು. ಅವತ್ತು ಶೂಟಿಂಗು ಆ ಅಸಿಸ್ಟೆಂಟ್ ಡೈರೆಕ್ಟರ್ನ ಕರೆದ್ರಂತೆ ಪುಟ್ಟಣ್ಣ ಕಡೆ. ಕರೆದ್ಬಿಟ್ಟು ನಾಳೆ ಒಂದು ಕೆಲಸ ಮಾಡಪ್ಪ, ಬರ್ತಿದ್ದಂಗೆ ನೀನು ಬಣ್ಣ ಹಾಕು ಅನ್ನೋದಂತೆ. ಸರ್ ನಾನು ಡೈರೆಕ್ಟ್ ನಾಳೆ ನೀನು ಬಣ್ಣ ಹಾಕು ಫಸ್ಟ್ ಶಾಟು ಮಾತಾಡೋಂಗಿಲ್ಲ ಪುಟ್ಟಣ್ಣ. ಸರಿ ಬಂದರು. ಮಾರನೇ ದಿವಸ ಶೂಟಿಂಗ್. ಯಾವುದು ರಾಮಾಚಾರಿ ಅಂತ ಕಿರ್ಚ್ಕೊಂಬರ್ತಾರೆ ಚಾಮಯ್ಯ ಮೇಷ್ಟ್ರು ಸ್ಟಾರ್ಟಿಂಗಲ್ಲಿ. ಆ ಕೋಟೆ ಎಲ್ಲ ನೋಡ್ತಾರೆ, ಎಲ್ಲೂ ಸಿಕ್ಕಲ್ಲ. ಅಲ್ಲಿ ಯಾರೋ ಆ ಕೊಳದ ಹತ್ರ 1-2-3 ಜನ ಈಜ್ತಿರ್ತಾರೆ, ಬಟ್ಟೆ ಒಗಿತಿರ್ತಾರೆ. ಅಲ್ಲಿ ಕೇಳ್ತಾರೆ, ನೀವೇನಾದ್ರು ರಾಮಾಚಾರ್ಯನ ನೋಡಿದ್ರೇನೋ ಅಂತ ಕೇಳಿದಾಗ ಅಲ್ಲಿ ಈಜ್ಕೊಂಡು ಚೆನ್ನಾಗೆ ಅಲ್ಲಿ ಮೇಲೆ ತುಪ್ಪದ ಉಂಡದ ಹತ್ರಕ್ಕೆ ಹೋದಾನೆ. ಲವ್ ವಿಜಯ್ ಹೋಗೋ, ನನಗೆ ದಮ್ ಬಂದ್ಬಿಡುತ್ತೆ ಮೇಲೆ ಹತ್ತಿದ್ರೆ, ಹೋಗಿ ಕರಿಯೋ ಅಂದದ. ಅಯ್ಯ ಆಗಲ್ಲ ಮೇಟ್ರೆ, ನನಗೆ ಮೊದಲೇ ನನಗೂ ದಮ್ಮು, ಅದಲ್ಲದೆ ಅವನು ಹುಂಬ ಹಿಡ್ಕೊಂಡು ಹೊಡಿತಾನೆ ಬಿಡಿತಾನೆ, ನನಗಾಗಲ್ಲ ಅಂದ್ಬಿಟ್ಟು ನೀರಿಗೆ ಹಾರಬೇಕು. ಇದು ಅದೇ ಪಾತ್ರಧಾರಿ ವಿಷಯನೇ ನಾ ಹೇಳ್ತಾ ಇರೋದು. ಅವರೇ ಹೇಳಿದ್ದು ನನಗೆ, ನಂಗೆ ಗೊತ್ತಿರಲಿಲ್ಲ. ಇಲ್ಲ ನೀರಿಗೆ ಹಾರೋದು ಬರ್ತೋಗೋದಂತೆ, ಇಲ್ಲ ಮುಂಚೆ ನೀರಿಗೆ ಹಾರೋರಂತೆ, ಇಲ್ಲ ಈ ಡೈಲಾಗ್ ಬಿಟ್ಟೋಗೋದಂತೆ, ಇಲ್ಲ ಆ ಡೈಲಾಗ್ 10-12 ಟೇಕ್ ತೊಗೊಂಡ್ರಂತೆ. ಕೊನೆ ಪುಟ್ಟಣ್ಣ ಅವ್ರು ಬಂದು ಕಪಾಳ ಕೊಡಿದ್ರಂತೆ, ಹೊಡೆದ್ಬಿಟ್ಟು ಈಗ ಗೊತ್ತಾಯ್ತು ಆ್ಯಕ್ಟಿಂಗ್ ಅಂದರೆ ಏನು ಅಂತ. ಆಮೇಲೆ ಹೊಳಿತಂತೆ, ಹಿಂದಿನ ದಿವಸ ನಾನು ಅಶ್ವಥ್ ಅವ್ರ ಬಗ್ಗೆ ಒಂದು ಸಣ್ಣ ಡೈಲಾಗ್ ಹೇಳಕ್ಕೆ ಬರಲಿಲ್ಲ, ಇವರು ಯಾವ ಸಿನಿಮಾ ಆ್ಯಕ್ಟ್ ಬಂದಲ್ಲ ಅದಕ್ಕೆ ಅಂತ. ಸೊ ಅಷ್ಟೊಂದು ನಂಬಿಕೆ ವಿಶ್ವಾಸ ಕೆಲಸದಾಗ. ಅಂದರೆ ಅವರು ನಿರತರಾಗಿ ಕೆಲಸ ಮಾಡೋವಂಥವ್ರು ಅವ್ರುಗಳೆಲ್ಲ. ನಾ ಹೇಳಿದೆ ಆಗಿನ ಕಾಲದವರು ಎಲ್ಲರೂ ಪರಿಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಾಡ್ತಿದ್ದಿದ್ದು. ಇವೆಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದು ಆಗಿನ ಕಾಲಕ್ಕೆ
ಎಂಥ ಹೆಸರು ತಂದು ಕೊಡ್ತು ಅಂತಂದರೆ ಅಫ್ಕೋರ್ಸ್ ವಿಷ್ಣುವರ್ಧನ್ ಅವರು ಹೀರೋ ಪಿಕ್ಚರ್ಗೆ, ಹೀರೋಗಿಂತಲೂ ಹೆಚ್ಚು ಹೆಸರು ಹೌದು 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 ಅಂಥ ಪಾತ್ರವಾಗಿ ಚಿರಸ್ಥಾಯಿ ಆಗೋಯ್ತು. ಸರ್ ಇವತ್ತಿಗೂ ಇದೆ ಸರ್ ಚಾಮೈ ಮೇಷ್ಟ್ರು ಅನ್ನೋದು. ಇವತ್ತಿಗೂ ಎಷ್ಟೋ ಸ್ಕೂಲ್ಗಳಲ್ಲಿ ಎಷ್ಟೋ ಕಾಲೇಜ್ಗಳಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಸ್ಟೂಡೆಂಟ್ಸ್ ಹತ್ರ ಇದ್ದಾರೆ ಟೀಚರ್ಸ್ ಅಂತಂದರೆ ಚಾಮೈ ಮೇಷ್ಟ್ರಪ್ಪ ಇವರು ಅನ್ನೋ ಥರನೇ ಇದೆ. ಇವತ್ತು ಅದೇ ಹೆಸರಿದೆ. ನಾನು ನಿಮಗೆ ಇನ್ನೊಂದು ಹೇಳ್ತೀನಿ. ನಾನು ಊಬರ್ ಓಡಿಸ್ತಿದ್ದಾಗ ಅವರು ರಿಟೈರ್ಡ್ ಪ್ರೊಫೆಸರ್ ಅಂತ ನಂಗೆ ಗೊತ್ತಿರಲಿಲ್ಲ, ಕೆಮಿಸ್ಟ್ರಿ ಪ್ರೊಫೆಸರು. ಬಾಗಿಲು ತೆಗೆದ್ರು, ನಾನು ಯಾರೊಂದೇನು ನಾ ಎಲ್ಲಿ ಮಾತಾಡಲಿಲ್ಲ. ಬಾಗಿಲು ತೆಗೆದ್ರು, ಕೂತ್ಕೋ ಹೋ ನಮ್ಮ ಮೇಷ್ಟ್ರ ಫೋಟೋ ಹಾಕೊಂಡ್ಬಿಟ್ಟಿದ್ದೀರಾ ಅಂದರು. ನನ್ನ ಕಾರಲ್ಲಿ ನಮ್ಮ ಫೋಟೋ ಇದೆ. ನಿಮ್ಮ ಮೇಷ್ಟ್ರ ಯಾರು ಸರ್? ಚಾಮಯ್ಯ ಮೇಷ್ಟ್ರು ಅಂದ್ರೆ ನಿಮ್ಗೆ ಎಲ್ಲಿ ಪಾಠ ಮಾಡಿದ್ರು ಅಂದ್ರೆ, ಸರ್ ಅವ್ರು ಚಾಮಯ್ಯ ಮೇಷ್ಟ್ರು ಪಾಠ ಮಾಡದೇ ಹೋದ್ರೇನು ಸರ್, ಸ್ಕೂಲಿಗೆ ಬಂದು ಸಿನಿಮಾದಲ್ಲಿ ಜೀವನದಲ್ಲಿ ಅವ್ರ ನಡವಳಿಕೆನ ನಮಗೆ ಮೇಷ್ಟ್ರಾಗಿ ಉಳ್ಕೊಂಬಿಟ್ರು. ನಾವು ಮೇಷ್ಟ್ರಾಗಿ ಎಷ್ಟೋ ಜನ ಕಲಿಬೇಕಾಗಿತ್ತು. ನಾನು ಪಾತ್ರನೂ ಅವರ ಡೈರೆಕ್ಷನ್ನು, ಇವರ ಪ್ರಯತ್ನ, ಇವರ ಆಶೀರ್ವಾದ ಎಲ್ಲ ಸೇರ್ಕೋತು. ಸರ್ ನಾವು ಒಂದು ವಿಚಾರ ಕೇಳ್ಬಿಟ್ವಿ, ಏನು ಅಂತಂದರೆ ಪುಟ್ಟಣ್ಣ ಕಣಗಾಲ್ ಅವರು ನಾಗರಾಹು ಸಿನಿಮಾ ಏನಾದರೂ ಹಿಟ್ ಆಗಲಿಲ್ಲ ಅಂತ ಅಂದರೆ ನಾನು ಇಂಡಸ್ಟ್ರಿನ ತೊರಿತೀನಿ ಅಂತ ಹೇಳಿದ್ರಂತೆ, ನಿಜಾನಾ? ಅದು ಇನ್ನು ಕಣ್ಣು ಕಟ್ಟದಾಗಿದೆ. ಊಟ ಮಾಡ್ತಿದ್ದಾಗ ಹೇಳಿದ್ರು ನಿಮ್ಮ ಮನೆಯಲ್ಲಿ? ನಮ್ಮ ಮನೇಲಿ. ಓಕೆ ಓಕೆ. ನಮ್ಮ ಅಪ್ಪಂಗೆ ಹೇಳಿದ್ದು. ಓಕೆ. ಹಾಂ ಹಾಂ ಹಾಂ. ಅಷ್ಟೊತ್ತಿಗಾಗಲೇ ಅವರು ಶರಪಂದ್ರ, ಗೆಜ್ಜೆ ಪೂಜೆ, ಬೆಳ್ಳಿ ಮೋಡ ಇವೆಲ್ಲ ಮಾಡಿದ್ರಲ್ಲ. ಸರಿ, ಅವಾಗ ಒಂದು ಜನರದ ಒಂದು ಮನಸ್ಸಿನ ಸ್ಥಿತಿ, ಅವಾಗ ಒಂದು ಏನೋ ಬೇರೆ ಥರ ಎಂಟರ್ಟೈನ್ಮೆಂಟು ಅಥವಾ ಬೇರೆ ಥರ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಲ್ಲ, ಆ ಥರದ್ದೆಲ್ಲ ಇದ್ದಿತ್ತು. ಇವರು ಹೇಳ್ತಿದ್ದಿದ್ದು ಒಂಥರ ಫಿಮೇಲ್ ಓರಿಯೆಂಟೆಡ್ ಈ ಥರ ಆಗೋ ಏನೋ ಗೊತ್ತಿಲ್ಲ. ಬಾಕ್ಸ್ ಆಫೀಸಲ್ಲಿ ಅಂಥದ್ದು ಕಲೆಕ್ಷನ್ ಮಾಡಿರಲಿಲ್ಲ. ಇದು ಒಂಥರ ಈ ನೆಗೆಟಿವ್ ಮಾರ್ಕ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಿತ್ತು. ಪುಟ್ಟಣ್ಣ ಅವ್ರಿಗೆ ಎಕ್ಸಿಸ್ಟೆನ್ಸ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಥರ ಆಗೋಗಿತ್ತು. ಶರಪಂಜರ ಅಂತ ಸಿನಿಮಾಗಳೆಲ್ಲ ಕೊಟ್ಟು ಕೂಡ ನೋಡಿ ನಮ್ಮಲ್ಲಿ ಹಾಗೆ ವಿದ್ಯಾರ್ಹತೆ ಇದ್ದವ್ರಿಗೆ ಕೆಲಸವಿಲ್ಲ ಅಂತೀವಲ್ಲ, ಆ ಥರ ಇರಲಿ, ಪರಮಾತ್ಮನ ಇಚ್ಛೆ ಅಲ್ಲ. ಪ್ರಾಯಶಃ ಅವೆಲ್ಲ ನೋವು ಸಂಕಟ ಎಲ್ಲ ಸೇರಿಸಿ ಪುಟ್ಟಣ್ಣ ಅವರು ನಾಗರಾವಲ್ಲಿ ತುಂಬಿದ್ದಕ್ಕೆ ಇವತ್ತಿಗೂ ಉಳ್ಕೊಂಡಿದ್ದಾರೆ. ಹೌದು ಹೌದು. ಕನ್ನಡದ ಶೋಲೆ ನಾಗರಾವ್ ಕಾರಣ ಅದೇ ನಾಗರಾವ್ ಅಲ್ವೇ? ಹೌದು ಹೌದು. ಅವೆಲ್ಲ ಪ್ರಯತ್ನ ಪಟ್ಟಿದ್ರಿಂದ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಹೆಜ್ಜೆಲೂ ಆ ನೋವು ಇರುತ್ತೆ, ಬಿದ್ದಿರೋ ಏಟಿರುತ್ತೆ, ಅವಮಾನಗಳಾಗಿರುತ್ತೆ. ಪ್ರತಿಯೊಬ್ಬ ಮೇಲಕ್ಕೆ ಬರಬೇಕಾದ್ರೂ ಸಾಕಷ್ಟು ಅವಮಾನನ ಕಾಣ್ತಾನೆ. ಏನು ಬೇಡ, ನಾನೇ ಒಬ್ಬ ಸಣ್ಣ ವ್ಯಕ್ತಿ, ಇಲ್ಲಿಗೆ ಬಂದು ಕೂತ್ಕೊಳ್ಳೋಕ್ಕೆ ನಮಗೆ ಸಾಕಷ್ಟು ಅವಮಾನಗಳಾಗಿರುತ್ತೆ. ಇನ್ನು ಆ ಮಟ್ಟಕ್ಕೆ ಇರ್ಬೇಕಾದ್ರೆ ಸೊ ಈ ಥರದ್ದೆಲ್ಲ ಆಗಿ ಅವರು ಆ್ಯಕ್ಚುಲಾಗಿ ಮೈಸೂರಲ್ಲಿ ಪಾಲಂಜಿ ಗ್ಯಾರೇಜ್ ಅಂತಿತ್ತು. ನೀವು ಮೈಸೂರಿಗೆ ಏನಾದ್ರು ಬಂದಿದ್ರೆ ವುಡ್ಲ್ಯಾಂಡ್ಸ್ ಥಿಯೇಟ್ರ್, ಲೀಡೋ ಥಿಯೇಟ್ರ್ ಇದೆ, ಇವೆರಡು ಆಗಲು ಅದರ ಪಕ್ಕದಲ್ಲಿ ಮೈಸೂರು ಹೋಟೆಲ್ ಕಾಂಪ್ಲೆಕ್ಸ್ ಅಂತಿದೆ, ಅಲ್ಲಿ ಪಾಲಂಜಿ ಗ್ಯಾರೇಜ್ ಅಂತಿತ್ತು. ಅವರು ಬಸ್ಸು ನಡೆಸ್ತಿದ್ರು, ಈ ಗ್ಯಾರೇಜು ಇಟ್ಕೊಂಡಿದ್ರು, ವೆಹಿಕಲ್ ಇದ್ರದ್ದೆಲ್ಲ. ಅವಾಗೆಲ್ಲ ಮೆಕ್ಯಾನಿಕ್ಸ್ ಎಲ್ಲ ಭಾಳ ಕಡಿಮೆ, ಗ್ಯಾರೇಜ್ ಎಲ್ಲ ಕಡಿಮೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಅವರು ಫೋರ್ಮನ್ ಆಗಿದ್ರು. ಅವರು ಅವತ್ತಿನ ದಿವಸ ಅದನ್ನು ಹೇಳಿದ್ರು, ಅಶ್ವಥ್ ಅವರೇ, ಈ ಪಿಕ್ಚರ್ ಏನಾದರೂ ಗಲ್ಲಾಪೆಟ್ಟಿಗೆಯಲ್ಲಿ ಸೋಲ್ತು ಅಂದರೆ ನಾನು ವಾಪಸ್ ಗ್ಯಾರೇಜ್ ಕೊಟ್ಟೋಗ್ತೀನಿ, ಇನ್ನು ಸಿನಿಮಾಗೆ ಬರಲ್ಲ. ಅಷ್ಟೊತ್ತಿಗಾಗಲೇ ಅವರು ಒಂದು 15-16 ವರ್ಷ ಆಗಿದೆ ದುಡಿದು. ಅಂದರೆ ಪಂತ್ಲು ಅವ್ರ ಹತ್ರ ಬಂದು ಸ್ವಂತವಾಗಿ ಇದೆಲ್ಲ ಮಾಡಿ ಅದು ಏನು ನೋವಿತ್ತು ಪಾಪ, ಎಷ್ಟು ಅದು ಅಂತಹ ಒಬ್ಬ ಚಿತ್ರಬ್ರಹ್ಮ ಅವ್ರ ಬಾಯಲ್ಲಿ ಆ ಥರ ಬಂತು. ಪ್ರಾಯಶಃ ಆ ನೋವೇ ಶಕ್ತಿಯಾಗೂ ಪರಿಗಣಿಸ್ತು, ಪರಿವರ್ತನೆಯಾಗಿ ಅವೆಲ್ಲವೂ. ಪುಟ್ಟಣ್ಣ ಅವ್ರಿಗೆ 3ನೇ ಕಣ್ಣಿತ್ತು. ಆ 3ನೇ ಕಣ್ಣು ಏನು ಅಂದರೆ ಬಹಳ ವಿಶಿಷ್ಟವಾದದ್ದು. ಅವರು ಈ ಶಾರ್ಟು ಹೀಗೆ ಬರುತ್ತೆ, ಹೀಗೆ ಜನ ಗ್ರಹಿಸ್ತಾರೆ ಅಂತ. ಅದಕ್ಕೆ ಇದು ಪೂರ್ತಿ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ 2 ಉದಾಹರಣೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಶರಪಂಜರ ಚಿತ್ರದಲ್ಲಿ ನೋಡೋದು ನೀವು ನೋಡಿದರೆ ಜ್ಞಾಪಕ ಇರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಹೀರೋಯಿನ್ನು ಆಕ್ರಂದರ ಮಾಡ್ತಾಳೆ, ಅಯ್ಯೋ ಹುಚ್ಚಿ ಇರ್ತಾರೆ, ಹುಚ್ಚಿ ಯಾವುದು ನಾ ಹುಚ್ಚಿ ಅಂತ ಎಲ್ಲ ಗಲಾಟೆ ಮಾಡ್ತಾರೆ. ಅವರ ಅಪ್ಪನಿಗೆ ಒಪ್ಪಿಸ್ತಾ ಇರ್ತಾಳೆ, ನನ್ನ ತಂದೆನೇ. ಹೌದು ಹೌದು ಹೌದು.
ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಅವಳು ಅಷ್ಟೊಂದು ಕಿರ್ಚಾಡ್ತಿರ್ತಾಳೆ, ಹುಚ್ಚುಚ್ಚಾಗಿ ಆಡ್ತಿರ್ತಾಳೆ. ಸಾಮಾನ್ಯ ಯಾವಾಗಲೇ ನೀನೊಬ್ಳು ಹುಚ್ಚಿ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತೀಯ ಅಂತ ನಾವು ಸ್ವಾಭಾವಿಕವಾಗಿ ಹೇಳ್ತೀವಲ್ವಾ, ಹೌದು ಹೌದು ಫ್ಲೋ. ಆ ಥರ ಹೇಳಿ ಅಂತ ಪುಟ್ಟಣ್ಣವ್ರು ಅದನ್ನ. ನಮ್ಮ ತಂದೆ ಇದ್ದರು, ಏನು ಪುಟ್ಟಣ್ಣವ್ರೆ, ನಾನು ನನ್ನ ಮಗಳನ್ನ ಹುಚ್ಚಿ ಅನ್ನೋಕ್ಕಾಗತ್ತಾ ಇಂಥ ಸಂದರ್ಭದಲ್ಲಿ? ಅಶ್ವತ್ಥವ್ರೆ ಹಾಗಲ್ಲ, ಅಯ್ಯೋ ಹುಚ್ಚಿ ನೀನೇನೋ ಮಾತಾಡ್ತೀಯ ಅಂತಿಲ್ಲ, ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಅನ್ನಿ, ಒಂದು ಸಲನ ಎರಡು ಸಲನ ಅನ್ನಿ. ಇವರು ನೋಡಿಕೊಂಡು ಕಲ್ಪನಾ ಫುಲ್ ಎಮೋಷನಲ್ ಮಾಡ್ತಿದ್ದಾರೆ, ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದಲ್ವ. ಹೌದು ಹೌದು ನೋಡಿಕೊಂಡು ಹುಚ್ಚಿ ಆ ಶಾಟು ಒಂದೇ ಟೇಕಿಗೆ ಓಕೆ ಮಾಡೋದಂತ ಕಲ್ಪನಾ ಅವರು. ಅಶ್ವತ್ಥ ಬರೀ ಹುಚ್ಚಿ ಅಂದಿದ್ದು. ಆ ಶಾಟ್ ಓಕೆ ಆದಮೇಲೆ ಕಲ್ಪನಾ ಇಷ್ಟು ಮಾಡಿದ್ಲಲ್ಲ, ಹುಚ್ಚಿ ಇಂದಿದ್ದು ಸಾಕು, ಫುಲ್ ಎಲ್ಲ ಕಟ್ಟಾಗ್ಬಿಡುತ್ತೆ ನೋಡಿ. ಅಂದರೆ ಅದು ಜನಗಳಲ್ಲಿ ಇದೊಂದೇ ನಿಲ್ಲೋದು, ಅವಳು ಹೇಳಿದ್ದೆಲ್ಲ ಏನೂ ನಿಲ್ಲಲ್ಲ. ಹಾಗೆ ನೋಡಿದ್ರೆ ಪಿಕ್ಚರ್ ರಿಲೀಸ್, ಏನು ಸಾರ್ ಮಗಳಿಗೆ ನೀವು ಹುಚ್ಚಿ ಅಂತೀರಲ್ಲ ಅಂತ ಜನ ಅಂದರು. ಆಲ್ನೆಟ್ಗೆ ಆಮೇಲೆ ಅದೇ ನಾಗರ ಹಾವಲಿ ಅಶ್ವತ್ಥರೇ, ಈ ಶಾರ್ಟಲ್ಲಿ ವಿಷ್ಣುಗೆ ಸಾಕಷ್ಟು ಇದಾಗ್ತಾ ಇಲ್ಲ, ಕೋಪ ಬರ್ತಾ ಇಲ್ಲ, ರಿಯಾಕ್ಷನ್ ಬೇಕು ನನಗೆ. ಟೇಕಲ್ಲಿ ಒಂದು ಹೊಡೆದೊಡಿ. ಹಾಂ ದೊಡ್ಡನೇನು ಏಟ್ ಬೀಳ್ತಾರ್ರಿ, ಗೊತ್ತಾಗಬಾರ್ದು, ನೀವು ಹೊಡೀರಿ, ನೀವು ಹೊಡಿಯೋದು ಅವ್ರಿಗೆ ಗೊತ್ತಾಗಬಾರ್ದು. ಸರಿ ಆಯಿತು, ಮಗಳು ಸತ್ತ ಕೇಳಿ ಬಾಯಿ ಮುಚ್ಚೋಯ್ತಾ ಅಂತ ರಪ್ ಅಂತ ಹೊಡಿತಾರೆ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿ ಇಟ್ ಇಸ್ ಎ ಸಿಂಪಲ್ ಸೈನ್ಸ್. ಹೌದು ಹೌದು ಹೌದು. ಅದು ಅಬ್ರಪ್ಟಾಗಿ ಬಂತು ಅಂತಂದಂಗೆ ಕಟ್ ಇಟ್ ಓಕೆ, ಇದು ಡೈರೆಕ್ಷನ್ ತಲೆ. ಹೌದು ಹೌದು ಹೌದು. ಈ ಥರದ್ದೆಲ್ಲ ಒಂದೊಂದು ಇಂಚು ಅಥವಾ ಒಂದೊಂದೇ ಶಾರ್ಟನ್ನು ನೆನೆಸ್ಕೊಂಡು ಬಹುಶಃ ಮಾಡೋದಕ್ಕೆ ಆ ನೋವೇ ಕಾರಣ ಇರ್ಬೋದು. ಹೌದು. ನಾನು ಐ ಮಸ್ಟ್ ಕಮ್ ಬ್ಯಾಕ್, ಐ ಮಸ್ಟ್ ಸ್ಟ್ಯಾಂಡ್, ಐ ಮಸ್ಟ್ ರೀಗೈನ್, ಐ ಮಸ್ಟ್ ಕಾಂಕರ್ ಅಂತ ನಾವು ಏನು ಹೇಳ್ತೀವಿ ಇದಕ್ಕೆ. ಹಾಗಾಗಿ ಭಾಳ ನೊಂದ್ಕೊಂಡಿದ್ದುಂಟು. ಸರ್, ಡೈರೆಕ್ಟರ್ ಬಗ್ಗೆ ಮಾತಾಡಿದ್ವಿ, ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಸೀನ್ಸ್ಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. ನಾಗರಹಾವು ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ವೀರಸ್ವಾಮಿ ಅವರು, ಅವ್ರ ಬಗ್ಗೆ ಹೇಳಿ ಸರ್. ನಮ್ಮ ತಂದೆ ಹೇಳೋರು, ಅದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಮ್ಯಾನ್ ಮತ್ತು ಗೋಲ್ಡನ್ ಆರ್ಮ್ ಅಂತ. ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವು ಹೇಳ್ತಿಲ್ಲ. ಅದು ಏನೋ ಗೊತ್ತಿಲ್ಲ, ವೀರಸ್ವಾಮಿ ಆಗಿರ್ಬೋದು ಅಥವಾ ನಮ್ಮ ತಂದೆಯವರಾಗಿರ್ಬೋದು, ಪರಸ್ಪರ ಭಾಳ ತೂಕವಾದ ಒಂದು ಸಂಬಂಧ. ಒಬ್ರನ್ನೊಬ್ಬರು ಬಹಳ ಗೌರವಾನ್ವಿತವಾದ ಪದಗಳಲ್ಲೇ ಸಂಬೋಧಿಸ್ತಿದ್ದು. ಸಾವುಕಾರ್ರೆ ಅನ್ನೋರಂತ ನಮ್ಮಪ್ಪ, ಅವರು ಯಜಮಾನ್ರೇ ಅನ್ನೋರಂತ. ಅಂದರೆ ಈಗ ಫೋನ್ ಎತ್ಕೊಂಡ್ರೆ ಹೇಳಿ ಸಾವುಕಾರ್ರೆ ಅಂತ ನಮ್ಮಪ್ಪ ಅನ್ನೋದು, ಅವರು ಹೇಳಿ ಯಜಮಾನ್ರೇ ಅನ್ನೋರಂತ. ಭಾಳ ತೂಕವಾದ ಮನುಷ್ಯ. ಆಮೇಲೆ ನಾಗರಹಾವು ಚಿತ್ರದ ಹೆಚ್ಚಿಗೆ ನಾವು ಕೇಳಿರ್ಪಟ್ಟಿದ್ದು. ನಾವೇನು ಅವಾಗೇನು ಇಂಡಸ್ಟ್ರಿ, ನಾವು ಸಿನಿಮಾಗೆ ಶೂಟಿಂಗ್ಗೆ ಹೋಗೋಕ್ಕೆ ಅನುಮತಿ ಇರ್ತಿರ್ಲಿಲ್ಲ. ಇನ್ನು ಅದೇನು ಗೊತ್ತು ಇಲ್ಲ, ಆಗಲ್ಲ ಅಂತ ಯಾವುದಕ್ಕೂ ಹೇಳಲಿಲ್ಲ. ಪುಟ್ಟಣ್ಣವರು ಬಹುಶಃ ಏನೇ ಕೇಳಿದ್ರು ಅದನ್ನು ಬೇಕು ಅಂತ ತರೋರು. ಬೆನ್ ತಟ್ಟೋದು, ಕಮಾನ್ ಯು ಡೂ ಇಟ್, ಐ ಆಮ್ ದೇರ್, ನೀನು ಮಾಡು, ನಿನ್ನ ಜೊತೆ ನಾ ಇರ್ತೀನಿ ಅನ್ನೋ ಒಂದು ಮನೋವೃತ್ತಿ ಇದೆಯಲ್ವಾ, ಎಲ್ರಿಗೂ ಬರಲ್ಲ. ಅದು ನಿರ್ದೇಶಕನಿಗೆ 1000 ಆನೆ ಬಲ ಬರುತ್ತೆ. ಹೌದು ಹೌದು ಹೌದು. ಇವತ್ತಿನ ದಿವಸ ಚಿತ್ರದುರ್ಗದ ಜನರು ಅದನ್ನೇ ಹೇಳ್ತಾರೆ, ನಾನು ಅದೇ ಹೇಳ್ತೀನಿ. ಮ್ಯಾಪಲ್ಲಿ ಚಿತ್ರದುರ್ಗದ ಕೋಟೆ ಅಂತ ಕಂಡಿದ್ರೆ ಅದು ಬಿಕಾಸ್ ಆಫ್ ನಾಗರಹಾವು. ಹೌದು ಹೌದು ಹೌದು. ಅದಕ್ಕೆ ಮುಂಚೆನೂ ನಾವು ನೋಡಿದ್ದೀವಿ, ಸ್ಕೂಲ್ ಟ್ರಿಪ್ಪಲ್ಲಿ ಹೋದಾಗ ನೋಡಿದ್ದೀವಿ. ಅದೇ ನಾಗರಹಾವು ಆದ್ಮೇಲೆ ಅದ್ರ ಲಕ್ಷಣನೇ ಚೇಂಜ್ ಆಯಿತು. ಹೌದು ಹೌದು ಹೌದು. ಹಾಗಾಗಿ ಎಲ್ರಿಗೂ ವಸತಿ ಮಾಡಿಕೊಡೋದು, ಎಲ್ಲ ಸೌಲಭ್ಯಗಳು ಮಾಡಿಕೊಳ್ಳೋದು, ಬೇಕು ಬೇಡಗಳನ್ನೆಲ್ಲ ವಿಚಾರಿಸ್ಕೊಳ್ಳೋದು. ಆಮೇಲೆ ಯಾವ ಒಂದು ಬ್ಲ್ಯಾಕ್ ಸ್ಪಾಟು ಇಲ್ದಿರೋಂತಹ ಒಬ್ಬ ಪ್ರೊಡ್ಯೂಸರ್ ಅವರು. ಆಮೇಲೆ ಒಂದು ವಿಭಿನ್ನವಾದ ಒಂದು ಶಕ್ತಿ ಆತನಿಗೆ. ಏನು ಅಂದರೆ ಈ ಪಿಕ್ಚರು ಈ ಸಬ್ಜೆಕ್ಟ್ಗೆ ಕೈ ಹಾಕಿದ್ರೆ ನಿಲ್ಲುತ್ತೆ ಇಲ್ಲ ಅಂತ ಮುಂಚೆನೂ ಪ್ರಿಡಿಕ್ಟ್ ಮಾಡೋರು. ಸುಮ್ಗೆ ಅವರು ಒಪ್ಕೋತಿರ್ಲಿಲ್ಲ, ನನಗೆ ತಿಳಿದ ಮಟ್ಟಿಗೆ. ವೀರಸ್ವಾಮಿ ಅವರು ಕೈ ಹಾಕ್ತು ಅಂತಂದರೆ ಆ ಪಿಕ್ಚರ್
ದೊಡ್ಡದು ಅಂದರೆ ನಿಲ್ಲುತ್ತೆ ಅಂತಾನೆ. ಹಾಗಾಗಿ ಅದನ್ನೇ ದಾರೆ ಎರೆದು ಬಿಟ್ರು ಮಗಂಗುವೆ. ಹೌದು. ಆಮೇಲೆ ಕೈ ಅಷ್ಟೆ ಹೀಗೆ ನಾವು ಸಿನಿಮಾದಲ್ಲಿ ಹೇಳ್ತೀವಿ ನೋಡಿ, ಕಸ್ತೂರಿ ನಿವಾಸದ ಕೈ ಅಂತ ಆ ಥರ. ಓಕೆ ಸರ್. ಗ್ರೇಟ್ ಮ್ಯಾನ್. ಹೌದು. ನಾಗರಾವು ಚಿತ್ರದಲ್ಲಿ ರಾಮಾಚಾರಿ ಅನ್ನೋ ಪಾತ್ರದಿಂದ ಮೂವಿಗಳು ಬಂತು, ಸೀರಿಯಲ್ಗಳು ಬಂತು, ಹಾಗೆ ರಾಮಾಚಾರಿ ಅನ್ನೋದೇ ಕ್ಯಾರಿ ಆಗ್ತಾ ಹೋಯಿತು. ಎಷ್ಟೋ ಜನಕ್ಕೆ ಇವಾಗ ನಮ್ಮ ಜನ್ರೇಷನ್ ಅವ್ರಿಗೆ ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನು ಬರ್ತಿದೆಯೋ, ನಾಗರಹಾವು ಅನ್ನೋದಕ್ಕಿಂತ ರಾಮಚಾರಿ ಅನ್ನೋದು ತುಂಬ ಕ್ಲಿಯರಾಗಿ ಫಿಕ್ಸ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಹುಲಿ 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 ಇಲಿ 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 ಹುಲಿ 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 ಆ ಥರ. ಹೌದು, ಎಕ್ಸಾಕ್ಟ್ಲಿ. ಲೋಗೋ ಭಿನ್ನ ರುಚಿ ಅಂತ ಹೇಳೋದು ಭಾಳ ಸುಲಭ. ಬಟ್ ರಾಮ ಅಂತ ಇಟ್ಟರೆ ಅದು ಯಾವ ಥರ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಅವ್ರವ್ರಿಗೆ ಸೇರಿದ್ದು. ನಾಗರಹಾವಲ್ಲಿ ಇದ್ದಂತಹ ರಾಮಚಾರಿ, ನಾಗರಹಾವಲ್ಲಿ ಕಂಡಂತಹ ಚಾಮಯ್ಯ ಮೇಷ್ಟ್ರು ಮತ್ತಿನ್ನೆಲ್ಲೂ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು. ನೀವು ಏನು ಕಾಲ್ಪನಿಕ ಮಾಡ್ಕೊಂಡು ಒಂದಲ್ಲಿ ರಿಫ್ಲೆಕ್ಷನ್ ಇಟ್ಕೊಂಡು ಏನೋ ಮಾಡ್ಕೋಬೋದು. ಬಟ್ ಯಥಾವತ್ತಾಗೆ ನಾನು ಮತ್ತು ನಿಮಗೆ ಏನು ಇಂಪ್ಯಾಕ್ಟ್ ಕೊಡ್ತಾವೆ ಎರಡು ಕ್ಯಾರೆಕ್ಟ್ರು, ಆ ಥರದ್ದು ಕೊಡೋಕ್ಕಾಗಲ್ಲ. ಇಡೀ ಚಿತ್ರದಲ್ಲಿ ಅವೆರಡೇ ಕ್ಯಾರೆಕ್ಟರ್ ಅಲ್ವಾ? ಹೌದು ಹೌದು. ಕ್ಯಾರೆಕ್ಟರ್ ವೈಸ್ನ ಹೇಳ್ತಾರೆ. ಹೌದು. ಅದೃಷ್ಟ ಇದ್ದು ಬೇರೆಯವರು ಬೇರೆ ಥರ ಬಂದಿದ್ದು ಅದೆಲ್ಲ ಬೇರೆ ಪ್ರಶ್ನೆ, ನಾನು ಅದು ಹೇಳ್ತಿಲ್ಲ. ಬಟ್ ಆ ನಾಗರಾವು ಚಿತ್ರ ಅಂದರೆ ಚಾಮಯ್ಯ ಮೇಷ್ಟ್ರು ರಾಮಾಚಾರಿ, ರಾಮಾಚಾರಿ ಚಾಮಯ್ಯ ಮೇಷ್ಟ್ರು. ಹೌದು ಹೌದು ಹೌದು. ಸೊ ಆ ಹೆಸರನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಎನ್ಕ್ಯಾಶ್ ಅಂದರೆ ತಪ್ಪಾಗತ್ತೆ. ಅದು ಆ ಒಂದು ಪಾಪ್ಯುಲರ್ ನೇಮು, ಆ ಪಾಪ್ಯುಲರ್ ಇದಕ್ಕೆ ಬಂದಾಗ ಅದು ಎಲ್ಲಿ ತನಕ ಕೇಳ್ಕೊಂಬಂತು ಅಂದರೆ, ನಾನು ರಾಮಾಚಾರಿ ಸೀರಿಯಲ್ ಮಾಡಿದ್ನಲ್ವ, ನನಗೂ ಹೊರ ಆಗಿ ಬಂತದು. ಹೌದು. ಸಿ ಈಗ ಒಂಥರ ಈ ಚಿಪ್ ಆಫ್ ದಿ ಓಲ್ಡ್ ಬ್ಲ್ಯಾಕ್ ಅಂತಾರಲ್ವ, ಹಾಗೆ ಅವ್ರು ಯಾರೋ ನೆನೆಸ್ಕೊಂಡು ಆ ಪಾತ್ರನ ಸೃಷ್ಟಿ ಮಾಡಿ ಇದು ಅದಕ್ಕೆ ಹೊಂದ್ಕೊಳ್ಳೋ ಅಂಥದ್ದು ಅಂತ ಅನ್ನೋ ಥರ ಮಾಡಿ ನನಗೂ ಒಳ್ಳೆ ಹೆಸರು ತಂದ್ಕೊಡ್ತು. ಹೌದು. ಈಗ ನಾವು ಈಗ ಏನೋ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಹೆಸರು ಹೇಳ್ಕೊಂಡು ಒಂದು ಒಳ್ಳೆ ಇದನ್ನು ಮಾಡೋದಾಗಿದ್ರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಎರಡು ರಾಮಾಚಾರಿ ಸಿನಿಮಾ, ಒಂದು ಸೀರಿಯಲ್ಲು ಒರಿಜಿನಲ್ ನಾಗರಹಾವು ರಾಮಾಚಾರಿ ಎಲ್ಲ ಪರ್ಮನೆಂಟ್ ಆಯಿತು. ಓಕೆ ಸರ್, ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಇಷ್ಟೆಲ್ಲ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಅಶ್ವಥ್ ಅವರು ಚಾಮಯ್ಯ ಮೇಷ್ಟ್ರು ಹೇಗಾದರೂ, ನಾಗರಹಾವು ಸಿನಿಮಾ ಹೇಗೆ ಮೂಡಿಬಂತು, ನಾಗರಹಾವು ಸಿನಿಮಾದಲ್ಲಿ ಬ್ಯಾಕ್ ಸ್ಟೋರಿಗಳೇನಿತ್ತು ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.